ಕಷ್ಟ ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಪ್ರತಿಯೊಂದು ಪ್ರಾಣಿಗೂ ಕಷ್ಟ ಇದೆ. ಆದ್ರೆ ನಾವು ಇಡಬಾರ್ದು. ನಾವು ಸಂಸಾರಕ್ಕೆ ಬಂದ್ಮೇಲೆ ಯಾರ ಮನ್ಸು ನೋಯಿಸ್ಬಾರ್ದು, ಬಿಟ್ಟು ಹೋಗ್ಲೂಬಾರ್ದು ಕಷ್ಟ ಅಂತ ಹೇಳಿ. ಹಿರಿಯವು ತಂದೆ ತಾಯಿ ಅತ್ತೆ ಮಾವ ಅವರು ಸೇವೆ ಮಾಡ್ಕೊಂಡೇ ಮಾಡ್ಬೇಕು. ಅದೇ ದೇವ್ರು, ಬೇರೆ ದೇವ್ರಲ್ಲ. 2 ಆಳಿನ ಕೆಲಸ ನಂದಾಯ್ತು ಇವತ್ತು ಮಗಳ ಕಡೆಯಿಂದ ಹೇಳ್ತಿದ್ರು. ಹಾಗೆ ಹೇಳಿದ್ದೆ ನಂಗೆ 2 ಕೋಡ್ ಬಂದಾಗ ಖುಷಿ ಆಗ್ತಿತ್ತು. ನಮಸ್ಕಾರ. ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಬ್ಬರು ವಿಶಿಷ್ಟ ವ್ಯಕ್ತಿಯನ್ನು ನಾವು ಪರಿಚಯಿಸಲಿದ್ದೇವೆ. ಅವರು ಈಗ ಇಳಿ ವಯಸ್ಸಿನವರಾದರೂ ಕೂಡ ಅವರ ಆ ಜೀವನೋತ್ಸಾಹವನ್ನು ನಾವು ನೋಡಿ ಯೌವನಸ್ಥರು ಕೂಡ ನಾಚುವಂತಹ ಜೀವನೋತ್ಸಾಹ ಅವರಲ್ಲಿದೆ. ಸೊ ಅವರು ಆಧ್ಯಾತ್ಮಿಕ ಜೀವಿಯೂ ಹೌದು. ಆಧ್ಯಾತ್ಮಿಕತೆಯನ್ನು ಅವರ ಜೀವನದಲ್ಲಿಯೇ ಅಳವಡಿಸಿಕೊಂಡು ಕೇವಲ 6-7ನೇ ತರಗತಿ ಮಾತ್ರ ಶಿಕ್ಷಣ ಪಡೆದರೂ ಕೂಡ ಅವರು ಕೃಷಿಯನ್ನು ಮಾತ್ರ ಅವಲಂಬಿತರಾಗಿದ್ದು ತಮ್ಮ 4 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗುವನ್ನು ವಿದ್ಯಾಭ್ಯಾಸ ಕೊಟ್ಟು ಬೆಳೆಸಿ ಅವರನ್ನು ಒಳ್ಳೆ ಸಂಸ್ಕಾರಯುತ ಮಕ್ಕಳನ್ನಾಗಿ ಪ್ರಜೆಗಳನ್ನಾಗಿ ಬೆಳೆಸಿದಂಥ ಕೀರ್ತಿ ಅವರಿಗೆ ಸಲ್ಲುವಂಥದ್ದು. ಮತ್ತು ಅವರ ಇಳಿ ವಯಸ್ಸಿನಲ್ಲಿ ಒಂದು ದುರಂತವೇ ಅವರ ಜೀವನದಲ್ಲಿ ನಡೆದು ಹೋದರೂ ಕೂಡ ಅವರು ಯಾವುದೇ ರೀತಿಯಲ್ಲಿ ಚಂಚಲವಾಗದೆ, ಮನಸ್ಸಿನಲ್ಲಿ ಯಾವುದೇ ಚಂಚಲತೆ ಇಲ್ಲದೆ ಸ್ಥಿತಪ್ರಜ್ಞರಾಗಿ ಜೀವನವನ್ನು ಮುದ್ದಿನ ರೀತಿಯಲ್ಲಿಯೇ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಂಡು ಯಾರ ಮೇಲೂ ಡಿಪೆಂಡ್ ಆಗಿರದೆ ಸ್ವಪ್ರಯತ್ನದಿಂದ ಮತ್ತು ಧೈರ್ಯದಿಂದ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜ್ಞಾನ ಇದೆ ಅದನ್ನು ಅಳವಡಿಸಿಕೊಂಡು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ತೋರಿಸಿಕೊಟ್ಟವರು. ಸೊ ಹಾಗಾಗಿ ಇವತ್ತಿನ ಯುವ ಪೀಳಿಗೆ ನೋಡಲೇಬೇಕಾದಂತಹ ಒಂದು ವಿಡಿಯೋ. ಅವರೇ ಗುಡ್ಡೆ ಗಿರಿಜಾ ಮರಾಠೆಯವರು, ದುರ್ಗ ಕಾರ್ಕಳ ತಾಲೂಕಿನ ದುರ್ಗದವರವರು. ಅವರ ಸಂದರ್ಶನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ಅವರೊಂದಿಗೆ ಅವರ ಆ ಆಧ್ಯಾತ್ಮಿಕ ಜೀವನ ಮತ್ತು ಅವರ ಆ ಯಶಸ್ಸಿಗೆ ಜೀವನೋತ್ಸಾಹಕ್ಕೆ ಕಾರಣ ಏನು ಅಂತೇಳಿ ನಾವು ಅವರಿಂದಲೇ ತಿಳ್ಕೊಳ್ಳೋಣ. ನಿಮ್ಮ ಹೆಸರೇನು? ಗಿರಿಜಾ ಮರಾಠೆ. ನೀವು ಮೂಲ ಎಲ್ಲಿಯವರು? ಅಂದರೆ ಇಲ್ಲಿಗೆ ನೀವು ಮದುವೆ ಆಗಿ ಬರೋದಕ್ಕಿಂತ ಮೊದಲು ನಿಮ್ಮದು ತಂದೆ ತಾಯಿಯ ಹೆಸರು ಮತ್ತು ನೀವು ಯಾವಾಗ ಮದುವೆ ಆದದ್ದು ಅಂತೇಳಿ ಸ್ವಲ್ಪ ಹೇಳಿ. ಶೃಂಗೇರಿ. ಯಾರ ಮಗಳು? ವೆಂಕಟೇಶ್ ದೇವದಾರ್. ಮತ್ತೆ ತಾಯಿ ಹೆಸರು? ರಾಧಾಬಾಯಿ ಅಂತ. ನೀವು ಎಷ್ಟನೇ ವರ್ಷದಲ್ಲಿ ನಿಮಗೆ ಮದುವೆ ಆಗಿದೆ? 18ನೇ ವರ್ಷದಲ್ಲಿ ಮದುವೆ ಆಗಿ ಈ ಮನೆಗೆ ಬಂದಿದ್ದೀರಿ. ನಿಮ್ಮ ಗಂಡ ಏನ್ ಮಾಡ್ಕೊಂಡಿದ್ರು? ಕೃಷಿಕರೆಯಾ ಅಥವಾ ಬೇರೆ ಏನಾದ್ರು? ಕೃಷಿಕರೇ. ಕೃಷಿ ಮಾಡ್ಕೊಂಡೇ ಇದ್ದವರು. ನಿಮ್ಗೆ ಈಗ ಎಷ್ಟು ಪ್ರಾಯ? 87. 87ನೇ ವರ್ಷ. ನಿಮ್ಗೆ ನೋಡುವಾಗ ಗೊತ್ತಾಗುದಿಲ್ಲ, 70 ಆಗಿದ್ದೀರಿ. ಓಕೆ. ನಿಮ್ಮ ಮಕ್ಕಳು ಎಷ್ಟು ನಿಮ್ಗೆ? 5 ಜನ. 5 ಜನ ಮಕ್ಕಳು. ಹೆಣ್ಣು ಗಂಡು? 4 ಹೆಣ್ಣು. ಮಗ ಒಬ್ರು ಇದ್ದಾರೆ. ಮಗ ನಿಮ್ಮೊಟ್ಟಿಗೆ ಇದ್ದಾರೆ, ಇಲ್ಲಿ ಕೆಲಸ ಮಾಡಿಕೊಂಡು ಕೃಷಿ ಕೆಲಸದಲ್ಲಿ ಇದ್ದಾರೆ. ಓಕೆ. ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ ಎಲ್ರಿಗೆ? ಮದುವೆ ಆಗಿ ಎಲ್ಲಿದ್ದಾರೆ ಅವರು? ಬೇರೆ ಬೇರೆ? ಎಲ್ಲ ಬೇರೆ ಬೇರೆ ಇದ್ದಾರೆ. ಅಂದ್ರೆ ದೊಡ್ಡ ಪಟ್ಟಣದಲ್ಲಿದ್ದಾರಾ? ಒಬ್ರು ವಿದೇಶದಲ್ಲಿದ್ದಾರಾ? ವಿದೇಶದಲ್ಲಿ ಇಲ್ಲ, ಬೆಂಗಳೂರಲ್ಲಿ, ಎಲ್ಲ ಬೆಂಗಳೂರಲ್ಲಿ, ತೆಳ್ಳಾರಲ್ಲಿ, ಹೊಸಮಠದಲ್ಲಿ, ಧಾರವಾಡದಲ್ಲಿ. ಅದೇ ನಿಮ್ಗೆ ಈಗ ಒಂದು ಕಾಲು ಕಟ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಅಂದ್ರೆ ನಿಮ್ಗೆ ಎಂತದ್ದು ಪ್ರಾಬ್ಲಮ್ ಇತ್ತಾ? ಶುಗರ್ ಇತ್ತಾ? ಹೇಗೆ, ಯಾವ ಕಾರಣದಿಂದಾಗಿ? ನನ್ಗೆ ಯಾವ ಕಾಯಿಲೆನೂ ಇರ್ಲಿಲ್ಲ. ಶುಗರ್ BP ಏನು ಇರ್ಲಿಲ್ಲ? ಏನು ಇರ್ಲಿಲ್ಲ. ಮತ್ತೆ ಯಾಕೆ ಹೀಗಾಯ್ತು? ನನ್ಗೆ ಆಪರೇಷನ್ ಆಯ್ತು. ಕೊಲೆಸ್ಟ್ರಾಲ್ ಆಪರೇಷನ್ ಆಯ್ತು. ಆವಾಗ ಹಾರ್ಟ್. ಆವಾಗ ಡಾಕ್ಟರ್ ಹೇಳಿದ್ರು ಇದು ಎಂತ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು. ಆವಾಗ ಒಂದು ಕಾಲಿನ ನರ ತಗೊಂಡು ಅದು ಸ್ವಲ್ಪ ಸೆಪ್ಟಿಕ್ ಆಯ್ತು. ಅದಕ್ಕೆ ಆ ಕಾಲೇ ತೆಗಿಯೋಣ ಅಂತ ಹೇಳಿದ್ರು. ಎಲ್ಲ ಡಾಕ್ಟರ್ ಸೇರಿ ಕೆಲವರು ಅರ್ಧ ಅಂತ ಹೇಳಿದ್ರು, ಕೆಲವರು ಇನ್ನು ಸ್ವಲ್ಪ. ಕಡೆಗ ಮೊಣಕಾಲು ಬಂದು ಆಪರೇಷನ್ ಆಯ್ತು, ಸಕ್ಸಸ್ ಆಯ್ತು. ಹುಷಾರೇ ಇದ್ದೆ ನಾನು. ನಂಗೇನು ಬಾಧೆ ಅಂತ ಗೊತ್ತಾಗ್ಲಿಲ್ಲ. ನನ್ನ ಜೊತೆ ಮಗ ಇದ್ದ, ಹೆಣ್ಣು ಮಕ್ಕಳಿದ್ರು, ಯಾವ್ದು ಕೊರತೆನೂ ಆಗ್ಲಿಲ್ಲ. 1.5 ತಿಂಗಳಿದ್ದೆ ಮಂಗಳೂರು ಆಸ್ಪತ್ರೆಯಲ್ಲಿ, JCR.
ಹಾ ಪ್ರಕೃತಿ ಎಲ್ಲ ಚೆನ್ನಾಗಿದೆ, ಹೋಗ್ಬಹುದು ಅಂತ ಹೇಳಿದ್ರು. ಹಾ ಮಗಳ ಮನೆಯಲ್ಲಿ 15 ದಿನ ಇದ್ದೆ ನಾನು. ಹಾ ಆಮೇಲೆ ಹಳ್ಳಿಗೆ ಬಂದೆ, ಎಲ್ಲರೂ ಹೋಗೋದು ಬಂದ್ರೆ ಅಂತ ಹಾ ಹಾ ಮನೆಗೆ ಬಂದೆ. ಆಮೇಲೆ ನಾನು ಆರಾಮಾಗಿ ಇದ್ದೀನಿ. ಹಾ ಹಾ ಸ್ವಲ್ಪ ದಿನ ನನ್ನನ್ನ ಸ್ನಾನ ಮಾಡಿಸೋದು ಎಲ್ಲ ಮಾಡ್ತಿದ್ರು. ಮಾಡಿಸಿದ್ರಿ. ಹಾ ಮಗ ಸೊಸೆ ತಗೊಂಡು ಹೋಗ್ತಿದ್ರು. ಹೌದಾ? ಹಾ ಮಧ್ಯಾಹ್ನ ಮೇಲೆ ಟಿವಿ ಹತ್ರ ತಂದು ಕೂರಿಸ್ತಿದ್ರು. ಹಾ ಹಾ ಎಲ್ಲ ಮಾಡ್ತಿದ್ರು. ಆಮೇಲೆ 15 ದಿನದಲ್ಲಿ ನಾನೇ ಚೇತಕ್ಕೆ ಆದೆ. ಹಾ ಹಾ ಧೈರ್ಯ ಬಂತು ನನಗೆ, ಓಕೆ ಓಕೆ ಓಕೆ. ನಾನೇ ಮಾಡ್ಕೊತೀನಿ. ಹಾ ಆಮೇಲೆ ಶುರು ಸ್ನಾನ ಮಾಡೋದು, ನಂದು ನಾನು ಮಾಡ್ಕೊಳ್ಳೋದು ಶುರು ಮಾಡಿ. ನೀವು ಒಂದು ಕಾಲಲ್ಲಿ ಎಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಳ್ತೀರಿ, ಸ್ನಾನ ಮಾಡುದು, ಆಮೇಲೆ ಹೀಗೆ ಹೊರಗೆ ಬರುದು. ನೀವು ಹೇಗೆ ಅದು ಒಂದು ಗಾಲಿದ್ದು ಇದು ಉಂಟು, ಕುರ್ಚಿ ತರ ಸ್ಟೂಲ್ ತರ ಮಾಡಿದ್ದೀರಿ, ಅದ್ರಲ್ಲಿ ನಿಮ್ಗೆ ಎಲ್ಲ ಬರ್ಲಿಕ್ಕೆ ಆಗ್ತದೆ. ಹಾ, ಇಲ್ಲಿ ಮನೆ ಒಳಗೆ ಆಗತ್ತೆ. ಹಾ 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 ಅಂಗಳದಲ್ಲಿ ಹೋಗೋದಕ್ಕೆ ಹಾ ಚಕ್ರ ಸಮೇತಲ್ಲ, ಹೌದೌದು. ಅದಕ್ಕೆ ಹೋಗೋದಿಲ್ಲ. ಹಾ 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 ಏನಾರು ಅಂಗಳದಲ್ಲಿ ಇದ್ರೆ ಹಾ ಅರ್ಜೆಂಟ್ ಇದ್ರೆ ಹೋಗ್ತೀನಿ ನಾನು. ಹಾ 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 ಅಂಗಳಕ್ಕೂ ಹೋಗ್ತೀರಿ? ಅದೇ ಅರ್ಜೆಂಟ್ ಇದ್ರೆ ಅರ್ಜೆಂಟ್ ಇದ್ರೆ. ಮಾತ್ರ. ಹಾ 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 ಉಪಾಯ ಇಲ್ಲದಿದ್ರೆ ಅದು ಕೂಡ ಹೋಗ್ತೀರಿ. ಆ ಚಕ್ರ ಎಲ್ಲ ಹಾಳಾಗುತ್ತೆ. ಹಾ ಹೌದು ಹೌದು ಹೌದು. ಸೊ ಅಂತೂ ನಿಮ್ಮ ಕೆಲಸ ನೀವು ಎಲ್ಲ ಮಾಡ್ಕೊಳ್ತೀರಿ, ಬೇರೆಯವರ ಮೇಲೆ ನೀವು ಯಾವುದಕ್ಕೂ ಡಿಪೆಂಡ್ ಆಗಿ ಇಲ್ಲ. ಅಡುಗೆ ಎಲ್ಲ ಮಾಡಲ್ಲ, ಅದು ಯಾವ್ದು ಆಗಲ್ಲ. ಹೌದಪ್ಪ, ಆದ್ರೆ ನಿಮ್ದು ಪರ್ಸನಲ್ ಕೆಲಸ ನೀವು ಎಲ್ಲ ಮಾಡ್ಕೊಳ್ಳಿ. ಹೌದು. ಓಕೆ. ಅದೇ ಈಗ ಇಲ್ಲಿ ನಾವು ಮಾತಾಡುವಾಗ ಅವ್ರು ಹೇಳಿದ್ರು, ಹಪ್ಪಳ ಸಂಡಿಗೆಲ್ಲ ಹಾಕುವಾಗ ಅದು ಇಡುದು ಅದನ್ನೆಲ್ಲ ನೀವು ಮಾಡ್ತೀರಿ ಅಂತ ಹೇಳಿ. ಈಗ ಆಗಿದ್ದು ಹೆಲ್ಪ್ ಮಾಡ್ತೀನಿ. ಹಾ ಅದೇ ಅದೇ ಅದೇ, ಅಂದ್ರೆ ನೀವು ಸುಮ್ಮನೆ ಕೂರ್ಲಿಲ್ಲ, ಈಗ ಸಮಸ್ಯೆ ಆಯ್ತು ಅಂತ ಹೇಳಿಕೊಂಡು ನೀವೆಂತ ಸುಮ್ಮನೆ ಕೂರ್ಲಿಲ್ಲ. ಮತ್ತೆ ನಿಮ್ಗೆ ಈಗ ಒಂದು ಆಧ್ಯಾತ್ಮಿಕವಾಗಿ ಮಾತಾಡುದಾದ್ರೆ ನಿಮ್ಗೆ ಅನ್ನಿಸ್ಲಿಲ್ವಾ, ನನ್ಗೆ ಹೀಗೆ ಆಯ್ತಲ್ವಾ ಅಂತೇಳಿ ಎಲ್ಲ ಅನ್ನಿಸ್ಲಿಲ್ವಾ ನಿಮ್ಗೆ? ದೇವರು ಯಾಕೆ ನನ್ಗೆ ಹೀಗೆ ಮಾಡಿದ, ಹೀಗೆ ಆಯ್ತು ಈ ಪ್ರಾಯದಲ್ಲಿ ಅಂತೇಳಿ, ಅದ್ರ ಬಗ್ಗೆ ನೀವು ಎಂತ ಹೇಳ್ತೀರಿ ನಮ್ಗೆ? ಅಂದ್ರೆ ಈಗಿನ ಯುವ ಜನರಿಗೆ ನಿಮ್ಮ ಈ ಕಿವಿ ಮಾತು ಎಂತದ್ದು ಇದ್ರ ಬಗ್ಗೆ? ನಾ ಮಾಡಿದ ಕರ್ಮ ಬೆನ್ನ ಬಿಡುತ್ತಲ್ವಾ, ಆದ್ರಿಂದ ಇದೊಂದು ದೊಡ್ಡ ಸಮಸ್ಯೆ ಅಲ್ಲ. ಅಲ್ಲ. ಹಾ ಎಷ್ಟೋ ಜನಕ್ಕೆ 2 ಕಾಲು ಇರೋದಿಲ್ಲ, ಕೈ ಇರೋದಿಲ್ಲ. ಹೌದು. ಅದೇನಿಲ್ಲ, ನಂಗೆ ಒಂದು ಕಾಲಿದೆ, ಒಂದು ಕಾಲಿದೆ, ಮನಸ್ಸಿದೆ, ಮನಸ್ಸಿದೆ, ಬುದ್ಧಿ ಇದೆ, ಹೌದು, ಚೈತನ್ಯ ಇದೆ. ಇನ್ಯಾಕೆ ಹೌದು ಇನ್ಯಾಕೆ ಹೆದರ್ಬೇಕು? ಹೌದು ಹೌದು ಮಾಡೋರು ನೋಡ್ಕೊಳ್ಳೋರು ಇದ್ದಾರೆ, ಹೌದು, ಕೆಲವರಿಗೆ ಯಾರು ಇರೋದಿಲ್ಲ. ಹೌದು. ನನ್ಗೆ ನಾ ಅನಾಥೆ ಅಲ್ಲ. ಅಲ್ಲ, ಹೌದು. ಎಷ್ಟೋ ಜನರು ಅನಾಥರು ಇರ್ತಾರೆ. ಹೌದು. ನೀವು ಹೇಳಿದಾಗ 2 ಕಾಲು ಇರುದಿಲ್ಲ, 2 ಕೈ ಇರುದಿಲ್ಲ ಅಂತವ್ರು ಇರ್ತಾರೆ. ಅದಕ್ಕಿಂತ ಎಷ್ಟೋ ಆಗ್ಬೋದು ಅಂತ. ಅದು ನಾವು ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ. ಈಗ ನಮ್ಮ ಹತ್ರ ಉಂಟು ಯಾವುದು ಅದನ್ನು ನಾವು ನೋಡುವ, ಇಲ್ಲದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಹಾಗೆ ಇದ್ರಲ್ಲಿ ತೃಪ್ತಿ, ಇದ್ರಲ್ಲಿ ತೃಪ್ತಿ, ಪ್ರತಿಯೊಂದರಲ್ಲಿ ತೃಪ್ತಿ ಅನ್ನೋದು ಬೇಕು. ಹೌದು ಹೌದು. ನಿಮ್ಮ ಗಂಡ ಏನು ವೃತ್ತಿ ಮಾಡ್ತಾ ಇದ್ರು? ಅಂದ್ರೆ ಕೃಷಿಕರೆಯ ಅಥವಾ ಬೇರೆ ಏನಾದ್ರು ವೃತ್ತಿ ಇತ್ತು ಅವರಿಗೆ? ಬೇರೆ ಏನಿಲ್ಲ, ಕೃಷಿಯಲ್ಲಿ ಕೃಷಿ ನೋಡ್ಕೊಂಡು ಹೋಗ್ತಿದ್ರು. ಓಕೆ. ಸ್ವಲ್ಪ ಅಶಕ್ತರು ಅವರು, ಹಾ ಹಾ ಅದ್ರಿಂದ ಮಾಡಿಸ್ತಿದ್ರು ಕೆಲಸದವ್ರ ಹತ್ರ. ನೀವೀಗ ಎಲ್ಲ ಕೃಷಿ ಕೆಲಸಗಳನ್ನು ಮಾಡಿ ಈ 4 ಜನ ಹೆಣ್ಣು ಮಕ್ಕಳಿಗೆ ಮದುವೆ, ಶಿಕ್ಷಣ ಎಲ್ಲವನ್ನು ನೀವು ಕೃಷಿಯಲ್ಲೇ ಮಾಡಿಸಿದ್ರಿ. ಎಲ್ಲ ಮಾಡಿ ಒಬ್ಬ ಗಂಡು ಮಗುವಿಗೆ ಸಹ ಅವರು ಈಗ ನಿಮ್ಮ ಜೊತೆ ಇದ್ದಾರೆ, ಮನೆಯೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಬೇರೆ ಯಾವುದೇ ವೃತ್ತಿ ಅಂತ ಹೇಳಿ ಇರ್ಲಿಲ್ಲ ಅಲ್ಲಿ ಕೃಷಿಯಲ್ಲಿಯೇ ಇದ್ದಿದ್ರಲ್ಲೇ ತೃಪ್ತಿ. ಯಾವಾಗ್ಲೂ ನನ್ಗೆ ಯಾವಾಗ್ಲೂ ತೃಪ್ತಿಯೇ. ಇನ್ನೂ ಬೇಕು ಅನ್ನೋ ಛಲ ಇಲ್ಲ ನನ್ಗೆ. ಆದಷ್ಟು ನಾ ಮಾಡ್ತೀನಿ, ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ಸುಲಿಯುತ್ತೆ, ಅವಾಗೆಲ್ಲ ನಾನೇ ಸುಲಿತೀನಿ. ಏನು ಅಂದ್ರೆ ಕೊಡುವಷ್ಟು ತಾಕತ್ತು ಇರ್ಲಿಲ್ಲ ನಮ್ಗೆ. ಆದ್ರಿಂದ ಆದಷ್ಟು ನಾನು ಮಾಡ್ಕೊಂಡು ಹೋದ್ರೆ ಸ್ವಲ್ಪ ನೆರವು ಆಗತ್ತೆ. ಮನೆ ಮತ್ತೆ ದನ ಅದು ಇದೆಲ್ಲ ಇತ್ತಾ? 2-3 ಎಮ್ಮೆ ಇತ್ತು. ಹಾಲು ಕರ್ಸೋದು, ಮದ್ಗೆ ಮಾಡೋದು, ತುಪ್ಪ ಮಾರೋದು, ಹಾಲು ಮಾರ್ತೀನಿ. ಅದನ್ನೆಲ್ಲ ಮಾಡಿ ಕೃಷಿ ಕೆಲಸ ಮಾಡಿ ಮತ್ತೆ ಮಕ್ಕಳೆಲ್ಲ ಶಾಲೆಗೆ ಮತ್ತೆ ಹೋಗ್ತಿದ್ರೇನ? ಮಕ್ಕಳು ಸಹ ಮಾಡ್ತಿದ್ರೇನ ಕೃಷಿ ಕೆಲಸ? ಮಾಡ್ತಿದ್ರು, ಅವರಿಗೆ ಸ್ಕೂಲಿಗೆ ಹೋಗ್ಬೇಕಲ್ಲ. ಹೌದು ಹೌದು. ಹಾಗಾಗಿ ಆದಷ್ಟು ಮಾಡ್ತಿದ್ರು, ಒತ್ತಾಯ ಇರ್ಲಿಲ್ಲ. ಈಗ ನಿಮ್ಗೆ ಈ ಆಧ್ಯಾತ್ಮಿಕದ ಬಗ್ಗೆ, ಯಾಕಂದ್ರೆ ನಿಮ್ಮ ಹತ್ರ ಮಾತಾಡುವಾಗ ನಾನು ತುಂಬಾ ಸಲ ಗಮನಿಸಿದೆ, ನೀವು ಆಧ್ಯಾತ್ಮಿಕದ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡ್ತೀರಿ. ಈ ಆಧ್ಯಾತ್ಮಿಕದ ಒಲವು ನಿಮ್ಗೆ ಹೇಗೆ ಬಂತು? ಅಂದ್ರೆ ನೀವು ಕೃಷಿ ಈ ಮನೆಗೆ ಮದುವೆ ಆಗಿ ಬಂದ ಮೇಲೆ ಈ ಎಲ್ಲ ಪರಿಸ್ಥಿತಿಗಳನ್ನು ನೋಡಿ ನಿಮ್ಗೆ ಆಧ್ಯಾತ್ಮಿಕ ಒಲವು ಬಂತ, ಅಥವಾ ಚಿಕ್ಕಂದಿನಿಂದಲೇ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತಾ, ಹೇಗೆ? ನನಗೆ ನಮ್ಮ ತಾಯಿಯವರು ಚಾತುರ್ಮಾಸದಲ್ಲಿ ಮಳೆಗಾಲದಲ್ಲಿ ಎಲ್ಲ ಪುರಾಣ ಓದೋದು, ಅಧ್ಯಾತ್ಮ ಅದೇ ಓದೋದು, ಕೃಷ್ಣ ಸಹಸ್ರನಾಮ ಹೇಳೋದು ತಂದೆ ತಾಯಿ. ಆ ಅಧ್ಯಾತ್ಮ ಚಿಂತನೆಯಲ್ಲಿ ನಾನು ಬೆಳೆದವಳು. ಸಾಯಂಕಾಲ ಭಜನೆ
ಮಧ್ಯಾಹ್ನ ಊಟಕ್ಕೆ ಹೋದ್ರೆ ಶ್ಲೋಕ ಹೇಳೋದು ಎಲ್ಲ ಒಂದು ಶಿಸ್ತಿನ ಜೀವನ ಕಲಿಸಿದ್ರು ತಂದೆ ತಾಯಿ. ಅಲ್ಲಿಂದ ಪ್ರಾರಂಭ ಆಯ್ತು. ಹಾಗೆ ನಿಮ್ಗೆ ಚಿಕ್ಕಂದಿನಿಂದ ಸ್ವಲ್ಪ ಸ್ವಲ್ಪ ಟಚ್ ಇತ್ತು. ಅವಾಗೆಲ್ಲ ಓದ್ತಿರ್ಲಿಲ್ಲ, ಆದ್ರೆ ತಾಯಿಯವರು ಓದ್ತಿದ್ರು. ಎಲ್ಲಾರು ಚುತ್ತೂರು ಕಿವಿಗೆ ಬೀಳ್ತಿತ್ತು ಅಷ್ಟೇ. ಇಲ್ಲಿಗೆ ಬಂದ್ಮೇಲೆ ನನ್ನ ಮಗಳು, ದೊಡ್ಡ ಮಗಳು ಲೈಬ್ರರಿಯಿಂದ ಪುಸ್ತಕ ತಂದು ಕೊಡ್ತಿದ್ರು. ಕೆಲಸ ಮಾಡಿ ಸುಸ್ತಾಗಿರುತ್ತಲ್ಲ, ಅವಾಗ ಕುರ್ಚಿಲಿ ಕುತ್ಕೊಂಡು ಒಂದೊಂದೇ ಪುಸ್ತಕ ಹಿಡಿದು ಓದ್ತಿದ್ರು. ಮಹಾಭಾರತ ಅವಳು ತಂದು ಕೊಡ್ತಿದ್ಲು. 5 ರೂಪಾಯಿ ಕೊಡೋದಿತ್ತು, ಅದು ಓದ್ತಿದ್ದೆ. ಆ ಚಿಂತೆಯಲ್ಲೇ ನನ್ನ ಕಾಲಕ್ಷೇಪ ಆಗ್ತಿತ್ತು. ಕೆಲಸ ಮಾಡುವಾಗ್ಲೂ ಅದೇ ಮನ್ಸಕ್ಕೆ, ಅದೇ ಯಾವಾಗ್ಲೂ ಬೇರೆ ನನ್ನ ಬಾಯಲ್ಲಿ ಬರ್ತಿರ್ಲಿಲ್ಲ ಯಾವ್ದು. ಮಕ್ಕಳಿಗೂ ಹಾಗೆ ಹೇಳ್ತೀನಿ, ದೇವರು ಮಾತ್ರ ನಮ್ಮನ್ನ ಕಾಪಾಡೋದು, ಬೇರೆ ಯಾರೂ ಅಲ್ಲ. ಇನ್ನೊಬ್ರಿಗೆ ಮೋಸ ಮಾಡಬಾರ್ದು, ನಿಜ ಜೀವನದಲ್ಲಿ ನಡಿಬೇಕು ಅಂತ ಹೇಳ್ತಿದ್ದೆ. ನಾ ಹೇಳ್ತಿದ್ದೆ ಅವ್ರಿಗೆ. ಹಾಗೆ ನಿಮ್ಗೆ ಅದರದ್ದು ಒಲವು ಬಂತು. ಹೌದು. ಈಗ ನಿಮ್ಮ ಲೆಕ್ಕದಲ್ಲಿ ಈಗ ನಮ್ಗೆ ಅಂದ್ರೆ ಸ್ವಲ್ಪ ಯೌವನದಲ್ಲಿ ಇದ್ದಂತಹ ಅವರಿಗೆ ಸ್ವಲ್ಪ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿದ್ರೆ ಒಮ್ಮೆ ಏನಾಗ್ತದೆ, ನಮ್ಮ ಮನಸ್ಸಿನಲ್ಲಿ ತುಂಬಾ ಕೆಲವು ಪ್ರಶ್ನೆಗಳಿರ್ತದೆ ಈ ಆಧ್ಯಾತ್ಮಿಕದ ಬಗ್ಗೆ. ಈಗ ಉದಾಹರಣೆಗೆ ನಮ್ಗೆ ಈ ಕೆಲವರೆಲ್ಲ ಹೇಳ್ತಾರೆ, ಈ ಸಂಸಾರವನ್ನ ಬಿಟ್ಟು ಈಗ ಸಾಧುಗಳು ಇಲ್ಲ ಸನ್ಯಾಸಿಗಳು ಅವರೆಲ್ಲ ಇದನ್ನೆಲ್ಲ ಬಿಟ್ಟು ಆಧ್ಯಾತ್ಮಿಕ ಸಾಧನೆ ಮಾಡ್ತಾರೆ. ನಿಮ್ಮ ಲೆಕ್ಕದಲ್ಲಿ ನಾವು ಸಂಸಾರದಲ್ಲಿ ಇದ್ದು ಈಗ ನೋಡಿ ನೀವು ಅದನ್ನು ಜೀವನ ನಡೆಸಿ ತೋರಿಸಿದ್ದೀರಿ. ಹಾಗೆ ನಿಮ್ಮಂತ ತುಂಬಾ ಜನ ಇದ್ದಾರೆ ನಮ್ಮ ಚಿತ್ಪಾವನ ಕಮ್ಯುನಿಟಿಯಲ್ಲಿ ಅಂತೂ ತುಂಬಾ ಜನ ಇದ್ದಾರೆ ಇದೇ ರೀತಿ. ಎಲ್ಲರೂ ಆಧ್ಯಾತ್ಮಿಕದಲ್ಲಿ ಇದ್ದವರೇ ಇರುವುದು ಅಂತ ಹೇಳ್ಬೋದು, ಅಷ್ಟು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ್ದಾರೆ. ಹಾಗೆ ಅದನ್ನು ಬಿಟ್ಟು ಹೋಗಿ ಒಂದು ಸಾಧನೆ ಮಾಡುವುದು ಸುಲಭವ ಅಥವಾ ಮಾಡಬೇಕಾ, ಅದು ಒಳ್ಳೇದಾ, ಅಥವಾ ಹೀಗೆ ಸಂಸಾರದಲ್ಲಿ ಇದ್ದು ಸಾಧನೆ ಮಾಡುವಂಥದ್ದು ಶ್ರೇಷ್ಠವಾ ಅಂತ? ನೀವೀಗ ಇಷ್ಟೆಲ್ಲ ಪುರಾಣ ಓದಿದ್ದೀರಿ ಅಥವಾ ನೀವು ತುಂಬಾ ಸ್ಟಡಿ ಮಾಡಿದ್ದೀರಿ ಇದ್ರ ಬಗ್ಗೆ, ಹಾಗೆ ನಿಮ್ಮ ಅಭಿಪ್ರಾಯ ಏನು? ಸಂಸಾರ ಬಿಟ್ಟು ಕೊಟ್ಟು ಅಲ್ಲ ಮಾಡೋದು, ಸಂಸಾರದಲ್ಲಿ ಇದ್ದು ಆ ಯಾತನೆನೋ ಸುಖನೋ ಅನುಭವಿಸ್ಕೊಂಡು ಅದನ್ನ ನಡೆಸ್ಕೊಳ್ತಾನೆ ಚಿಂತನೆ ಮಾಡ್ಬೇಕು. ಸಂಸಾರ ಬಿಟ್ಟು ಹೋಗೋದ್ರಲ್ಲಿ ಅರ್ಥ ಇಲ್ಲ, ಅದೇ ಜ್ಞಾನಕ್ಕೆ ಮೂಲ, ಅದೇ ಸಂಸಾರ. ಹೌದಪ್ಪ, ಸರಿ ಸರಿ. ಅದನ್ನ ದಾಟಿ ಬಂದ್ರೇನೆ ಅದು ಬರೋದು ಜ್ಞಾನ, ಇದ್ರೆ ಬರೋದಿಲ್ಲ. ಅಂದ್ರೆ ನನ್ಗೆ ಅನ್ನಿಸ್ತದೆ ಅದು ಎಲ್ಲಿ ಒಂದು ಕಡೆ ನಾವು ಪಲಾಯನವಾದ ಮಾಡಿದಾಗ ಆಗ್ತದೆ. ಅಂದ್ರೆ ಸಂಸಾರ ಬಿಟ್ಟು ಯಾವುದು ಬಿಟ್ಟು ಹೋದ ತಕ್ಷಣ ನಾವು ಅದರಿಂದೆಲ್ಲ ಎಸ್ಕೇಪ್ ಮಾಡಿಕೊಂಡ ಹಾಗೆ ಆಗ್ತದೆ ಅಂತ ಹೇಳಿ ಅಲ್ವಾ? ಏನ್ ಕಷ್ಟ ಬಂದ್ರು ಅದು ನಾನ್ ದಾಟ್ತೀನಿ ಅನ್ನೋ ಧೈರ್ಯ ಮಾಡ್ಕೊಳ್ಳಿ, ಮುಂದೆ ಹೋಗ್ಬೇಕು. ಕಷ್ಟ ಯಾರಿಗಿಲ್ಲ, ಎಲ್ಲರಿಗೂ ಇದೆ, ಪ್ರತಿಯೊಂದು ಪ್ರಾಣಿಗೂ ಕಷ್ಟ ಇದೆ. ಆದ್ರೆ ನಾವು ಇಡಬಾರ್ದು. ನಾವು ಸಂಸಾರಕ್ಕೆ ಬಂದ್ಮೇಲೆ ಯಾರ ಮನ್ಸು ನೋಯಿಸ್ಬಾರ್ದು, ಬಿಟ್ಟು ಹೋಗ್ಲೂಬಾರ್ದು ಕಷ್ಟ ಅಂತ ಹೇಳಿ. ಈಗ ನಿಮ್ಮ ಲೆಕ್ಕದಲ್ಲಿ ಈಗ ನಾವು ಈಗಿನ ಜನರೇಷನ್ ನೋಡಿದ್ರೆ ಅಥವಾ ಈಗಿನ ಪರಿಸ್ಥಿತಿಗಳು ನೀವು ಸಹ ಟಿವಿ ಎಲ್ಲ ನೋಡಿರ್ಬೋದು, ನಿಮ್ಗೆ ಏನ್ ಅನ್ನಿಸ್ತದೆ ಅಂತ ಹೇಳಿದ್ರೆ ಈಗ ಈ ಕರ್ಮ ಫಲದ ಬಗ್ಗೆ ಇರ್ಲಿ, ಈಗ ಎಲ್ರು ಹೆಚ್ಚಾಗಿ ಅಂದ್ರೆ ಈ ನೈತಿಕತೆ ಅನ್ನುವಂಥದ್ದು ಸ್ವಲ್ಪ 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 ಕಮ್ಮಿ ಆಗ್ತಾ ಉಂಟು ನಮ್ಮ ಇದ್ರಲ್ಲಿ ಪ್ರಪಂಚದಲ್ಲಿ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಈಗ ಈ ಪ್ರಾಯದಲ್ಲಿ ನಿಮ್ಗೆ ಏನಾದ್ರು ಅನ್ನಿಸ್ತದ ಹೀಗೆ ಆಗ್ತಾ ಉಂಟಲ್ಲ, ಮುಂದೆ ಏನು ಇಂದಿನ ಯುವ ಪೀಳಿಗೆ ಹೇಗೆ ಆಗ್ಬಹುದು, ಹಾಗೇನಾದ್ರೂ ನಿಮ್ಗೆ ಥಾಟ್ಸ್ ಬರ್ತದಾ? ನನಗೆ ಅನ್ಸೋದು, ತಂದೆ ತಾಯಿಗಳ ನಡೆನೆ ತಪ್ಪಿದ್ರೆ ಮಕ್ಕಳು ಹಾಗಾಗ್ತಾರೆ. ತಂದೆ ತಾಯಿನೇ ಅರಿಲ್ ಹೋದ್ರೆ ಮಕ್ಕಳು ತನ್ನಿಂದ ತಾನೇ ಬರ್ತಾರೆ. ಅಂದ್ರೆ ತಂದೆ ತಾಯಿಗಳದ್ದು ತಪ್ಪು ಅಂತ ಹೇಳುದು ನೀವು? ಅಂದ್ರೆ ಹೌದು, ನಾವು ತಂದೆ ತಾಯಿ ಆದವರು ನಾವು ಅವರಿಗೆ ಒಂದು ಕಲ್ಚರ್ ಕೊಡ್ಬೇಕು, ಅವರಿಗೆ ಒಂದು ಸಂಸ್ಕಾರವನ್ನ ಕೊಡ್ಬೇಕು, ನಮ್ಮ ಜವಾಬ್ದಾರಿ ಅದು. ಹೌದು, ಜವಾಬ್ದಾರಿ. ದೇವರು, ಸಂಸ್ಕೃತಿ, ಅಧ್ಯಾತ್ಮ ಅದೆಲ್ಲ ಹಿರಿಯವರು. ದೇವರು ಅಂದ್ರೆ ಯಾರು? ಹಿರಿಯವರು, ತಂದೆ ತಾಯಿ, ಅತ್ತೆ ಮಾವ, ಅವರು ಸೇವೆ ಮಾಡ್ಕೊಂಡೇ ಮಾಡ್ಬೇಕು. ಅದೇ ದೇವರು, ಬೇರೆ ದೇವರಲ್ಲ. ಮೂರ್ತಿ ಪೂಜೆ ಮಾಡಬಹುದು, ಅದೇನ್ ಮಾತಾಡೋದು. ಇವರು ಈ ತೃಪ್ತಿಯಾಗಿದ್ರೆ ಅದೇ ನಮ್ಗೆ ಆಶೀರ್ವಾದ. ಇವರಿಂದ ನಮ್ಗೆ ಭಾವನೆಗಳು ವಾಪಸ್ ಬರ್ತದೆ. ಹೌದು, ಸರಿ. ಹಾಗಿದ್ರೆ ಅದೇ ನೀವು ಹೇಳುದು, ಪ್ರತ್ಯಕ್ಷ ದೇವರಂದ್ರೆ ನಮ್ಗೆ ಒಂದು ತಂದೆ ತಾಯಿ ಮತ್ತೆ ಗುರು ಹಿರಿಯರು, ಇದೇ ನಮ್ಗೆ. ಸೊ ನೀವು ಹೇಳಿದ ಹಾಗೆ ಈಗ ನಾವು ನಮ್ಮ ನೆಕ್ಸ್ಟ್ ಜನರೇಷನ್ ಅವರಿಗೆ ಅಂದ್ರೆ ನಮ್ಮ ಯಾರಾದ್ರೂ ಮಕ್ಳು ಇರ್ಲಿ, ಅವರಿಗೆ ತಂದೆ ತಾಯರೇ ಕಾರಣ, ಅವ್ರಿಗೆ ಒಳ್ಳೇದಾಗ್ಲಿಕ್ಕೆ ಮತ್ತೆ ಕೆಟ್ಟದ. ಅದೇ ನಮ್ಗೆ ಪ್ರಪಂಚಕ್ಕೆ ನಾವು ಏನು ದೂರಿ ಪ್ರಯೋಜನ ಇಲ್ಲ. ಇನ್ನೊಬ್ರಿಗೆ ಹೇಳೋದೇ ಇಲ್ಲ.
ಹೇಳುದೇ ಇಲ್ಲ, ಎಲ್ಲದಕ್ಕೂ ನಾವೇ ಕಾರಣ. ನಾವೇ ಕಾರಣ. ಹೌದು, ಸರಿಯಾಗುವುದಕ್ಕೂ ನಾವು ಕಾರಣ, ಹಾಳಾಗುವುದಕ್ಕೂ ನಾವು ಕಾರಣ. ಈಗ ಈಗಿನ ಯಂಗ್ಸ್ಟರ್ಸ್ ಅಂದ್ರೆ ಮಕ್ಕಳಿಗೆ ಏನಾದ್ರೂ ಒಂದು ಸಣ್ಣದು ಏನಾದ್ರೂ ಸಮಸ್ಯೆ ಬಂದ್ರೆ ಕೂಡ ಅವರು ವಿಚಲಿತರಾಗ್ತಾರೆ ಬೇಗ. ಈಗ ಮೊದ್ಲಿನವ್ರು ಹಾಗಲ್ಲ, ಮೊದ್ಲಿನವ್ರು ನೋಡಿ ಸಂಸಾರದಲ್ಲಿ ಎಂತೆಂಥ ಸಮಸ್ಯೆಗಳು ಬಂದಿದೆ, ಆದ್ರೂ ಅವರು ಚೂರು ವಿಚಲಿತ ಆಗ್ಲಿಲ್ಲ. ಮತ್ತೆ ಅವರ ಮುಖದಲ್ಲಿ ಆ ಒಂದು ವಿಚಲಿತತೆ ಅಥವಾ ಭಾವನೆ ಕಾಣುದಿಲ್ಲ ನಮ್ಗೆ, ಖುಷಿ ಖುಷಿಯಾಗಿರ್ತಾರೆ. ನಿಮ್ಮ ಲೆಕ್ಕದಲ್ಲಿ ಅದಕ್ಕೆ ಕಾರಣ ಏನಿರ್ಬೋದು? ಅದೇ ಅವರು ತಿಳ್ಕೊಳ್ಳೋದಿಲ್ಲ, ಸಣ್ಣವರು ತಿಳಿಯೋದಿಲ್ಲ, ದೊಡ್ಡವರು ಮುಚ್ಚಾಕ್ತಾರೆ, ನನ್ ಕಷ್ಟ ಮಕ್ಕಳಿಗೆ ಬೇಡ ಅಂತ. ಅಂದ್ರೆ ಹಾಗಾಗಿ ಸಣ್ಣದಿರುವಾಗಿನಿಂದ ಅವರಿಗೆ ಕಷ್ಟಗಳೇ ಇಲ್ಲ. ಹೌದು, ಮಕ್ಕಳಿಗೆ ಕಷ್ಟ ಅಂದ್ರೆ ಹಾಗೆ ಗೊತ್ತೇ ಆಗುದಿಲ್ಲ. ಸೊ ಹಾಗಾಗಿ ಅಂದ್ರೆ ಅವರಿಗೆ ಕಷ್ಟಗಳನ್ನು ನೋಡದೆ ಬೆಳೆದದ್ರಿಂದ ಅವರಿಗೆ ಏನಾದ್ರು ಸ್ವಲ್ಪ ಸಣ್ಣ ಕಷ್ಟ ಬಂದ್ರೆ ಸಹ ದೊಡ್ಡ ಕಷ್ಟ ಅಂತ ಅನ್ನಿಸ್ತದೆ ಅಲ್ವಾ? ಸೊ ಹಾಗಾಗಿ ಅವರಿಗೆ ಭಯ ಆಗ್ತದೆ. ಸೊ ಹಾಗಾಗಿ ಜೀವನದಲ್ಲಿ ಸಣ್ಣ ಪ್ರಾಯದಲ್ಲಿ ಏನಾದ್ರೂ ಕಷ್ಟಗಳು ಬಂದ್ರೆ ಸಹ ಅದೊಂದು ಹಾಳಲ್ಲ, ಆಕ್ಚುಲಿ ಅದು ಅವನನ್ನು ಗಟ್ಟಿ ಮಾಡ್ತದೆ. ಧೈರ್ಯವಾಗಿ ಮುಂದೆ ಹೋಗ್ಬೇಕು, ಧೈರ್ಯ ಬರುವ ಹಾಗೆ ಮಾಡ್ತದೆ ಅವರಿಗೆ. ಕಷ್ಟ ಕೋಟಗಳು ಬಂದ್ರೆ ಅಥವಾ ಏನಾದ್ರೂ ಅವ್ರು ಎಣಿಸಿದ ಹಾಗೆ ಆಗದಿದ್ರು ಕೂಡ ಅದು ಒಳ್ಳೆದಕ್ಕೆ ಆಗ್ತದೆ ಅಂತ ಹೇಳಿ ನೀವು ಹೇಳುದು ಅಲ್ವಾ? ಈಗ ನೀವು ಮದುವೆ ಆಗಿ ಬರುವಾಗ ಒಂದು 50 ವರ್ಷ ಹಿಂದಿನ ಕತೆ, ಆಗೆಲ್ಲ ಈ ನಮ್ಮ ಬ್ರಾಹ್ಮಣ ಕುಟುಂಬಗಳಲ್ಲಿ ತುಂಬಾ ಈ ಮಡಿವಂತಿಕೆ ಇತ್ತು. ಅಂದ್ರೆ ಅದು ಮುಟ್ಬಾರ್ದು, ಇದು ಮುಟ್ಬಾರ್ದು, ಅದೇ ರೀತಿ ಮಾಡ್ಬೇಕು, ಎಲ್ಲ ಒಂದು ಸಿಸ್ಟಮ್ ಇತ್ತು. ಆ ಸಿಸ್ಟಮ್ ಪ್ರಕಾರ ಈಗಿನ ಹಾಗೆ ಎಲ್ಲಿಗೆ ಸಹ ಹೋದ ಅದು ಪಾತ್ರೆ ಮುಟ್ಟಿದ ಹಾಗೆಲ್ಲ ಇರ್ಲಿಲ್ಲ. ಮಡಿ ಮೈಲಿಗೆ ಜೋರಿತ್ತು. ಆಗ ನಿಮ್ಗೆ ಇಲ್ಲಿ ಹೇಗೆ ಕಷ್ಟ ಅನ್ನಿಸ್ತಿತ್ತ ಅಥವಾ ನಿಮ್ಗೆ, ಯಾಕಂದ್ರೆ ನಿಮ್ದು ಕೂಡ ಸಣ್ಣ ಪ್ರಾಯ ಇರ್ತದೆ, ಒಂದು 18-19 ವರ್ಷದಲ್ಲಿಯೇ ಮದುವೆ ಆಗಿದೆ ನಿಮ್ಗೆ. ಸೊ ನಿಮ್ಮ ಅನುಭವ ಹೇಗೆ, ಅಥವಾ ಆಗಕ್ಕೂ ಈಗಕ್ಕೂ ಹೇಗೆ ಇದರ ವ್ಯತ್ಯಾಸಗಳು? ನಾ ಬಂದಾಗ ಸ್ವಲ್ಪ ಮಡಿ ಮೈಲಿಗೆ ಇತ್ತು, ಆದ್ರೆ ಬರ್ತಾ ಅದೆಲ್ಲ ಗೌಣ ಆಯ್ತು, ಸ್ವಲ್ಪ ಕಡಿಮೆ. ಹೌದು, ಇದು ಕಾಲಕ್ಕೆ ತಕ್ಕಂತೆ ಅಂತ ಮನಸ್ಸಿಗೆ ಭಾವನೆ ಬರಕ್ ಶುರು ಆಯ್ತು. ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್. ಹೌದು, ಒಬ್ರೇ ಇರ್ಬೇಕಾದ್ರೆ ಎಲ್ಲಾ ಮಡಿ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಆ ಸಂಸಾರ ನಡೆಸ್ಕೊಂಡು ಹೋಗೋ ವ್ಯಕ್ತಿಗೂ ಕಷ್ಟ ಆಗತ್ತೆ. ಹಾಗಾದ್ರೆ ಇದು 2 ಚಕ್ರ ಇಬ್ರು ಗಂಡ ಹೆಂಡತಿ ಸರಿಯಾಗಿದ್ರೆ ಮಾತ್ರ ಆ ಸಂಸಾರ. ಅಂದ್ರೆ ನಿಮ್ಮ ಗಂಡಂದು ಕೂಡ ಸಹಕಾರ ಇತ್ತ ಇದಕ್ಕೆ? ಅಲ್ಲ, ಅವರು ಜೋರು ಮಡಿ ಮೇಲಿಗೆ ಅವರ ಹೇಗೆ ಮಾಡಿ ಅಷ್ಟು ಇರ್ಲಿಲ್ಲ. ಅವರದ್ದು ಕೂಡ ಸಹಕಾರ ಇತ್ತು, ಅಂದ್ರೆ ಕಾಲಕ್ಕೆ ತಕ್ಕಂತೆ ಅಂತ ಹೇಳಿ ಅವರದ್ದು ಕೂಡ ಮನಸ್ಸಿನಲ್ಲಿ ಹೇಳ್ತಿದ್ರು ಅವ್ರು. ಅಂತಿದ್ರು, ಇಲ್ದಿದ್ರೆ ಮಡಿ ಮೈಲಿಗೆಯವರೇ ಅವರು ಮೂಲ. ಹೌದು, ಮಡಿ ಮೈಲಿಗೆ ಚೆನ್ನಾಗಿತ್ತು, ಆದ್ರೆ ಕಾಲಕ್ಕೆ ತಕ್ಕಂತೆ ಇರ್ಬೇಕಲ್ಲ. ಹೌದು. ಸೊ ಹಾಗಾಗಿ ನೀವು ಹೇಳುದು ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಅದನ್ನು ನಾವು ಗೌಣ ಮಾಡ್ತಾ ಬಂದ್ರೆ ಅದರಲ್ಲಿ ಏನು ಗೌಣ ಆಯ್ತು, ಈಗ ಆಗ್ತಾ ಬಂದಿದೆ. ಅದರಿಂದ ಈಗ ನಮ್ಮ ಆಧ್ಯಾತ್ಮದಲ್ಲಿ ಹೇಗೆ ಅಂದ್ರೆ ಮಡಿ ಮೈಲಿಗೆ ಮಾಡಿದ್ರೆ ಮಾತ್ರ ಆಧ್ಯಾತ್ಮಿಕ ಸಾಧನೆ ಮಾಡ್ಲಿಕ್ಕೆ ಆಗುದು ಹಾಗೇನಾದ್ರೂ ಉಂಟು, ಅಥವಾ ಎಲ್ಲದಕ್ಕೆ ನಮ್ಮ ಮನಸ್ಸು ಕಾರಣ? ಮನಸ್ಸು ಒಳ್ಳೇದಿರ್ಬೇಕು, ಮನಸ್ಸೇ ಕಾರಣ. ಆದಷ್ಟು ಮಾಡೋದು. ಹೌದು, ತೆಗಿಯೋದೇ. ಹೌದು, ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸರಿ ಅಷ್ಟೇ ವಿಷಯ. ಅಂತೂ ಅದರದ್ದು ಮೂಲ ಉದ್ದೇಶ ಏನು ಅದನ್ನು ನೆನಪಿಟ್ಟುಕೊಂಡು ಅದು ಆಚರಿಸುವುದು ಮುಖ್ಯ. ಸ್ಪಷ್ಟವಾಗಿರ್ಬೇಕು, ಮನಸ್ಸು ಸ್ವಚ್ಛ ಇರ್ಬೇಕು, ಕೆಲಸನೂ ಶುದ್ಧವಾಗಿರ್ಬೇಕು. ಅದೇ ಮುಖ್ಯ. ಮಡಿ ಮೈಲಿಗೆಲ್ಲ ಮತ್ತೆದ್ದು ವಿಷಯ. ಈಗ ಇನ್ನು ನೀವು ತುಂಬಾ ನಾವೀಗ ಮಾತಾಡ್ತಾ ಇರುವಾಗ, ಈ ರೆಕಾರ್ಡಿಂಗ್ ಮಾಡೋದಕ್ಕಿಂತ ಮೊದಲು ಕೂಡ ನಾವು ನಿಮ್ಮ ಹತ್ರ ತುಂಬಾ ಮಾತಾಡುವಾಗ ಆಧ್ಯಾತ್ಮಿಕದ ಬಗ್ಗೆ ತುಂಬಾ ನಿಮ್ಗೆ ಜ್ಞಾನ ಉಂಟು, ಅಂದ್ರೆ ಒಳ್ಳೆ ಅದ್ರ ಬಗ್ಗೆ ಅರಿವುಂಟು. ಸೊ ಇದನ್ನು ಆ ಕಾಲದಲ್ಲಿ ಯೂಟ್ಯೂಬ್ ಇರ್ಲಿಲ್ಲ, ಅಥವಾ ನಿಮ್ಗೆ ಹೇಳಿಕೊಡ್ಲಿಕ್ಕೆ ಸಹ ಇಲ್ಲಿ ಹಿರಿಯರು ಯಾರು ಇರ್ಲಿಲ್ಲ. ಅಂದ್ರೆ ಇಲ್ಲಿ ನೀವು ಕೃಷಿ ಕೆಲಸದಲ್ಲಿ ಮತ್ತೆ ಮಕ್ಕಳನ್ನು ದೊಡ್ಡ ಮಾಡೋದ್ರಲ್ಲೇ ನೀವು ಬ್ಯುಸಿ ಆಗಿರ್ತಿದ್ರಿ. ಸೊ ಹಾಗೆ ಆ ಆಧ್ಯಾತ್ಮಿಕ ಜ್ಞಾನವನ್ನು ಅಥವಾ ಇದೆಲ್ಲ ವಿಷಯಗಳನ್ನು ನೀವೇ ಹೇಗೆ ತಕೊಂಡ್ರಿ? ಅಂದ್ರೆ ಪುಸ್ತಕಗಳನ್ನು ಓದುದ್ರ ಮೂಲಕವಾ, ಅಥವಾ ನಿಮ್ಗೆ ಯಾರಾದ್ರೂ ಹೇಳುವವರು ಇದ್ರ, ಗುರುಗಳಿದ್ರ, ಅಥವಾ ನಿಮ್ಗೆ ಪರಿಸ್ಥಿತಿಯೇ ಕಲಿಸಿತಾ? ಸೊ ಈ 3ರಲ್ಲಿ ನೀವು ಹೇಗೆ ಅದನ್ನು ತಕೊಂಡ್ರಿ ಆ ಆಧ್ಯಾತ್ಮಿಕ ಜ್ಞಾನವನ್ನು, ಅಥವಾ ಇದೆಲ್ಲ ಜ್ಞಾನಗಳು ನಿಮ್ಗೆ ಹೇಗೆ ಬಂತು? ಅದೆಲ್ಲ ಎಲ್ಲಾದ್ರಿಂದ ಹೆರ್ಕಿ ತೆಗೆದಿದ್ದು. ಎಲ್ಲಾದ್ರಿಂದ ನಾನು ಹೆರ್ಕಿ ತೆಗೆದಿದ್ದು ವಿಷಯ ಅದು ಅಧ್ಯಾತ್ಮ, ಪ್ರತಿಯೊಂದ್ ಕಡೆ. ಅಂದ್ರೆ ನಿಮ್ಗೆ ಓದಿನಲ್ಲಿ ಸ್ವಲ್ಪ ತಕೊಂಡ್ರಿ, ಹೌದು, ಮತ್ತೆ ಜೀವನದ ಕೆಲವು ಪರಿಸ್ಥಿತಿಗಳು ನಿಮ್ಗೆ ಕಲಿಸಿತು. ಕೆಲವರು ಹಿರಿಯವರ ನಡತೆ, ಹಿರಿಯವರ ನಡತೆಯನ್ನು ನೋಡಿ ನೀವು ಕಲ್ಕೊಂಡ್ರಿ ಹೇಗೆ ಇರ್ಬೇಕು ಜೀವನದಲ್ಲಿ, ಅವರ ಮಾತು, ನಡೆ. ಓಕೆ. ಹಾಗೆ ನೀವು ಅದನ್ನೆಲ್ಲ ತಕೊಂಡ್ರಿ. ನೋಡಿ, ಇದೊಂದು ಬಾರಿ ಮುಖ್ಯ. ಯಾಕಂದ್ರೆ ಹಿರಿಯರ ನಡತೆಯನ್ನು ನಾವು ಅಬ್ಸರ್ವೇಷನ್ ಮಾಡಿ ಕೂಡ ಅದರಲ್ಲಿ ತಗೊಳ್ಳಿಕ್ಕೆ ನೀವು ಹೇಗೆ ಇರ್ಬೇಕು ಜೀವನದಲ್ಲಿ ಅನ್ನುವಂಥದ್ದನ್ನು ನೀವು ಕಲ್ತ್ಕೊಂಡ್ರಿ. ಇನ್ನು ನಿಮ್ಮ ಜೀವನದಲ್ಲಿ ಯಾರಾದ್ರೂ ನಿಮ್ಗೆ
ಆದರ್ಶ ವ್ಯಕ್ತಿಗಳು ಅಂದ್ರೆ ಹಾಗೇನಾದ್ರೂ ಉಂಟಾ? ಈಗ ಉದಾಹರಣೆಗೆ ಒಂದು ಯಾರಾದ್ರೂ ಗುರುಗಳು ಅಥವಾ ಹಾಗೇನಾದ್ರೂ? ಆದರ್ಶ ಅಂದರೆ ಶೃಂಗೇರಿಯಲ್ಲಿ ನಾರಾಯಣ ದೀಕ್ಷಿತರು ಅಂತಿದ್ರು. ಅವರು ತುಂಬಾ ದೇವರನ್ನ ನಂಬಿದವರು, ಯಜ್ಞ ಯಾಗ ಅದೆಲ್ಲ ಮಾಡಿದವರು, ಇನ್ನೊಬ್ಬರಿಂದ ಏನು ಪರಿಗ್ರಹ ಮಾಡದೇ ಇದ್ದವರು, ಬೇರೆಯವರಿಗೂ ಉಪಕಾರ ಮಾಡ್ತಾ ಇದ್ರು. ಅವರು ಗುರುಗಳನ್ನ ಮನಸ್ಸಿನಲ್ಲಿ ಮಾಡಿ ಹೇಳಲಿಲ್ಲ. ನಿಮ್ಮಷ್ಟಕ್ಕೆ ನಮ್ಮ ಹಾಗೆ ನೀವು ಅವರು ನಿಮ್ಗೆ ಒಂದು ಆದರ್ಶ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ. ಮತ್ತೆ ನಮ್ಮ ತಂದೆ ತಾಯಿ ಮೊದಲ ಆದರ್ಶ ಅವರೇ ಎಲ್ರಿಗೆ. ಮತ್ತೆ ಒಂದು ಉಡನಡತೆಯಲ್ಲಿ ನಾವು ಯಾರನ್ನಾದ್ರೂ ಒಂದು ಇನ್ನೂ ಸಹ ಹೆಚ್ಚಿನದ್ದು ಬೇಕು ಅಂತ ಹೇಳಿ ಅದೇ ಇನ್ನೊಬ್ಬರನ್ನ ಒಂದು ಆದರ್ಶವಾಗಿ. ವಿರಾಮ ಇದ್ದಾಗ ಸುಮ್ಮನೆ ಕಾಲ ಕಳಿಬಾರ್ದು, ಏನಾದ್ರು ಕಲೆ ಮಾಡ್ತಾರೆ, ತಗೋಬೇಕು. ನಮ್ಗೆ ಬೇಕಾಗಿದ್ದು ಬಟ್ಟೆ ಹೊಲಿಯೋದು, ನೈಗೆ ಕೆಲಸನೋ, ತಟ್ಟಿ ಮಾಡೋದು. ನೀವೇನಾದ್ರೂ ಬೇರೆ ಮಾಡ್ತಿದ್ರಾ? ಏನ್ ಮಾಡ್ತಿದ್ರಿ ನೀವು ಮುಂಚೆ? ನಮ್ಗೆ ಬೇಕಾಗಿ ಬಟ್ಟೆ ಹೊಲಿತಿದ್ದೆ. ಹೌದಾ? ನೀವೇ ಅಲ್ಲ, ಕೈಯಲ್ಲಿ. ಆಗ ಮಿಷನ್ ಇರ್ಲಿಲ್ವಾ? ಇರ್ಲಿಲ್ಲ, ಪೆಂಟಲ್ಲಿ ಎಲ್ಲ ಇತ್ತು. ಹೌದಪ್ಪ, ನೀವೇ ಕೈಯಲ್ಲಿ ಬಟ್ಟೆ ಹೊಲಿತಾ ಇದ್ರಿ. ಮನೆಗೆ ಬೇಕಾಗಿದ್ದು ತಟ್ಟಿ, ಗೋಡೆ ಇದೆಲ್ಲ ಮಾಡೋದು ನೈಪುಣ್ಯತೆ ಇದೆ, ಅದರಲ್ಲೂ ಕಲಿಯೋದಿದೆ. ಅದನ್ನ ಕಲ್ತ್ಕೊಂಡೆ ನಮ್ಮ ತಂದೆ ಒಟ್ಟಿಗೆ. ಹೊರಗಡೆ ಗಂಡಸರು ಮಾಡೋ ಕೆಲಸನ ನಾನ್ ಯಾಕೆ ಮಾಡಬಾರ್ದು? ಇದಿತ್ತು ನಿಮ್ಮ ಹತ್ರ, ಗಂಡಸರ ತರನೇ ಮಾಡ್ಬೇಕು. ಪ್ರತಿಯೊಂದು ಕೆಲಸದಲ್ಲೂ ನಾನು ಹೋಗ್ತಿದ್ದೆ ಜೊತೆ ಜೊತೆ. ನಮ್ಮ ತಂದೆ ಹೇಳ್ತಿದ್ರು, 2 ಆಳಿನ ಕೆಲಸ ನಂದಾಯ್ತು ಇವತ್ತು ಮಗಳ ಕಡೆಯಿಂದ ಹೇಳ್ತಿದ್ರು. ಹಾಗೆ ಹೇಳಿದ್ದೆ ನಂಗೆ 2 ಕೋಡ್ ಬಂದಾಗ ಖುಷಿ ಆಗ್ತಿತ್ತು. ನೀವು ಕೃಷಿ ಕೆಲಸ ಕೂಡ ಮಾಡ್ತಿದ್ರಿ? ಮಾಡ್ತಿದ್ದೆ. ಅಂದ್ರೆ ಗಂಡಸರು ಎಷ್ಟು ಕೆಲಸ ಮಾಡ್ತಿದ್ರೆ ಅದ್ರಷ್ಟೇ ಕೆಲಸ ಮಾಡ್ತಿದ್ದೆ. ನಟ್ಟಿ ಮಾಡೋದು, ಕೊಯ್ಲು ಮಾಡೋದು, ಎಲ್ಲವನ್ನು ಕೊಯ್ಲು ಮೇಲೆ ಹೋಗಿ ಕೊಯ್ಲು ಮಾಡ್ತಿದ್ರ? ಕೊಯ್ಲು ಹಿಡಿಯೋದು, ಕೊಯ್ಯಕ್ಕ ಬೇರೆ, ಅದು ಹೀಗೆ ಮರದಿಂದ ಹಿಡಿಬೇಕು. ಸುಲಿಯೋದು ಅದೆಲ್ಲ ಬೇರೆ ಪ್ರಕಾರ ಮಾಡ್ಬೇಕು. ಅದೆಲ್ಲ ಮಾಡ್ತಿದ್ದೆ ನಾನು ಅವ್ರ ಜೊತೆ. ನಿಮ್ಮ ಈ ಇಳಿ ವಯಸ್ಸಿನಲ್ಲಿ ಕೂಡ ಕೂತ್ಕೊಳ್ಳಿಕ್ಕೆ ನಿಮಗೆ ಭಾರಿ ಕಷ್ಟ ಆಗ್ತದೆ. ಅದೇ ಒಳಗಿಂದ ನೀವೇ ಹೊರಗೆ ಬಂದ್ರೆ ಅಲ್ಲಿ ಕೂಡ ಸ್ಟೆಪ್ ಅಲ್ಲಿ ಕೂಡ ಯಾರು ಸಹಾಯ ಇಲ್ಲದೆ ಇವರು ಈ ವೀಲ್ ಚೇರ್ ಅಲ್ಲಿ ಹೊರಗೆ ಬಂದು ನಮ್ಮ ಹತ್ರ ಇಷ್ಟೊತ್ತು ಮಾತಾಡಿ ನಮ್ಗೆ ಒಂದು ಒಳ್ಳೆ ಸಂದರ್ಶನ ಕೊಟ್ಟು ಜೀವನದಲ್ಲಿ ಎದೆಗುಂದದೆ, ಯಾವುದೇ ಸಮಸ್ಯೆ ಕಷ್ಟಗಳು ಬಂದ್ರೆ ಕೂಡ ಅದರಲ್ಲಿ ಎದೆಗುಂದದೆ ಇವತ್ತಿಗೆ ಕೂಡ ಅವರ ಮುಖದಲ್ಲಿ ನೋಡಿ ಯಾವುದೇ ಒಂದು ನನಗೆ ಹೀಗೆ ಆಯ್ತಲ್ವಾ ಅನ್ನೋ ಅಂಥದ್ದು ಒಂದು ಯಾವುದು ಕರಿಛಾಯೆ ಇಲ್ಲದೆ ಆ ಜೀವನೋತ್ಸಾಹ ಇದ್ದು ಅವರು ಇಷ್ಟರವರೆಗೆ ನಮ್ಮ ಹತ್ರ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿ ನಮ್ಗೆ ಸಮೇತ ಈಗ ಬೆನ್ನು ನೋವಾಗುವಂತ ಪರಿಸ್ಥಿತಿ. ಆದ್ರೆ ನೀವು ಕೂತ್ಕೊಂಡಿದ್ದೀರಿ. ಅಲ್ಲ, ನನ್ಗೆ ಕಾಳಜಿ ಇರೋದು ಏನಂದ್ರೆ, ನಂಗೆ ಗೊತ್ತಿದ್ದು ಕುಶಲ ಕಲೆಯನ್ನ ನನ್ನ ಮಕ್ಕಳು ಕಲೀಲಿಲ್ಲ ಅಥವಾ ನನ್ನ ಪರಿಸರದವರು ಕಲೀಲಿಲ್ಲ. ಅದು ಸ್ವಲ್ಪ ನಂಗೆ ಬೇಜಾರಿ. ಹೌದಪ್ಪ, ಹೌದು. ಅಂದ್ರೆ ಅವರು ಈ ಶಿಕ್ಷಣಕ್ಕೆ ಹೋದ್ರು, ಈ ಶಿಕ್ಷಣಕ್ಕೆ ಅಂದ್ರೆ ಅದ್ರೊಟ್ಟಿಗೆ ಮಾಡೋದದು, ಅದೊಂದು ಬೇರೆ ಅಲ್ಲ. ಅದ್ರೊಟ್ಟಿಗೆ ಮಾಡ್ಬೇಕು. ಇದು ಸ್ವೆಟರ್ ಹಣಿಯೋದು, ಮತ್ತೆ ದೊಡ್ಡ ದೊಡ್ಡ ಪರದೆ ಹೆಣಿಯೋದು, ಲೇಸ್ಗಳು ಹಾಕೋದು, ಅಂಗಿಗೆ ಎಲ್ಲ ಅಲಂಕಾರ ಮಾಡೋದು, ಅಂದ್ರೆ ಎಂಬ್ರಾಯ್ಡ್ರಿ ಅದೆಲ್ಲ ಹೆಣ್ಮಕ್ಳು ಕೂತಾಗ ಮಾಡೋ ಕೆಲಸ. ಮಳೆಗೆಲ್ಲ ಹೊರಗೆ ಹೋಗ್ಲಿಕ್ಕೆ ಅದು ಕಲ್ತ್ಕೋಬೇಕು. ಯಾರು ಕಲೀಲಿಲ್ಲ. ನಾನು ಹೋದ್ರೆ ಎಲ್ಲ ನಶಿಸಿ ಹೋಯ್ತದು. ಅದು ಒಂದು ಬೇಜಾರು. ಮತ್ತೆ ಇದು ಭಾಗವತ ಓದೋ ಹ್ಯಾಬಿ ಯಾರು ಇಟ್ಕೊಳ್ಳಿಲ್ಲ. ಒಂದು ರೂಢಿ. ಹೌದು, ಇಟ್ಕೋಬೇಕು. ಅದರಿಂದ ತುಂಬಾ ಜ್ಞಾನ ಸಿಗ್ತದೆ. ಅಂದ್ರೆ ಜೀವನದಲ್ಲಿ ನಮ್ಗೆ ಏನಾದ್ರು ಕಷ್ಟ ಬಂದಾಗ ಅಂತ ಸಮಯ ಅದ್ರಲ್ಲಿ ಇರ್ತದೆ, ಏನು ಹೇಗೆ ಮಾಡಬೇಕು ಎಲ್ಲ ಗೊತ್ತಿರ್ತದೆ. ಯಾರು ಏನ್ ಮಾಡಿದ್ರು ಅಂತ ಹಿಂದಿನವರಿಗೆ ಅನುಭವ ಇದೆ. ಇರ್ಲಿ, ನೀವು ಇಷ್ಟವರೆಗೆ ನಮ್ಗೆ ಕೂಡ ಯಂಗ್ಸ್ಟರ್ಸ್ ಈಗಿನ ಒಂದು ಜನರೇಷನ್ ಅವರಿಗೆ ಒಂದು ಮಾರ್ಗದರ್ಶನ ಕೂಡ ಮಾಡಿದ್ರಿ, ಹೇಗಿರ್ಬೇಕು ಜೀವನದಲ್ಲಿ, ಅಥವಾ ಅನುಭವಗಳು ಯಾವ ರೀತಿ ಬರ್ತದೆ, ಮತ್ತೆ ಒಂದು ಪೇರೆಂಟ್ಸ್ ಇದ್ದು ಅದರಲ್ಲಿ ಪಾತ್ರ ಎಷ್ಟಿರ್ತದೆ ಒಂದು ಮಕ್ಕಳನ್ನು ದೊಡ್ಡ ಮಾಡಲಿಕ್ಕೆ, ಅಥವಾ ಮಕ್ಕಳಿಗೆ ಈ ಧೈರ್ಯ ಬರುವ ಹಾಗೆ ಇನ್ನು ಮುಂದಿನ ಜನರೇಷನ್ಗೆ ನಾವು ಪೇರೆಂಟ್ಸ್ ಹೇಗಿರಬೇಕು ಅನ್ನುವಂಥದ್ದು ಕೂಡ ತಿಳಿಸಿಕೊಟ್ರಿ. ಇವತ್ತು ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿ ಈ ಒಂದು ಸಂದೇಶ ಕೊಟ್ಟದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಧನ್ಯವಾದ. ನಮ್ಮ ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ
ಮತ್ತು ಏನಾದರೂ ನಿಮ್ಮ ಸಲಹೆ ಸೂಚನೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾವು ಅದನ್ನು ಮುಂದಿನ ದಿನಗಳಲ್ಲಿ ಅಳವಡಿಸಿಕೊಳ್ತೇವೆ. ಹಾಗೆ ನಿಮಗೆ ಗೊತ್ತಿದ್ದವರಲ್ಲಿ ನಿಮ್ಮ ರಿಲೇಟಿವ್ಸ್ ಇರಲಿ ಅಥವಾ ನಿಮ್ಮ ಯಾರಾದರೂ ಫ್ರೆಂಡ್ ಸರ್ಕಲ್ನಲ್ಲಿ ಒಳ್ಳೆ ಸಾಧನೆ ಮಾಡಿದಂತಹ ವ್ಯಕ್ತಿಗಳು, ಎಲೆಮರೆಯ ಕಾಯಿ ವ್ಯಕ್ತಿಗಳಿದ್ದರೆ ಅಥವಾ ಸಮಾಜಕ್ಕೆ ಒಂದು ಅವರಿಂದಾಗಿ ಉಪಯೋಗ ಆಗ್ತದೆ, ಈ ಮಾಹಿತಿಯನ್ನು ನಾವು ಎಲ್ಲರೊಂದಿಗೆ ಹಂಚಿಕೊಳ್ಬೇಕು ಅನ್ನುವಂಥ ಒಂದು ಮನೋಸ್ಥಿತಿ ಅಥವಾ ಅಂತಹ ಒಂದು ವಿಷಯ ನಿಮ್ಮಲ್ಲಿದ್ದರೆ ನೀವು ಖಂಡಿತವಾಗಿ ನಮ್ಮನ್ನು ಸಂಪರ್ಕಿಸಿ. ನನ್ನನ್ನು ನೇರವಾಗಿ ಸಂಪರ್ಕಿಸ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು. ಸೊ ಅದರಿಂದಾಗಿ ನಾವು ಅಲ್ಲಿಗೆ ಬಂದು ಅವರ ಸಂದರ್ಶನವನ್ನು ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೇವೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಸಮಾಜಕ್ಕೆ ಒಂದು ಒಳ್ಳೆಯ ಸಾಧನೆ ಮಾಡಿದವರು ಅಥವಾ ನಮಗೆ ಸ್ಫೂರ್ತಿದಾಯಕರು ಯಾರೇ ಇರಲಿ ಅವರ ಸಾಧನೆಗಳನ್ನು ಈ ಮೂಲಕ ನಾವು ಎಲ್ಲರೊಂದಿಗೆ ಹಂಚಿಕೊಂಡು ಅವರ ಸಾಧನೆಯನ್ನು ನಾವು ಸ್ಫೂರ್ತಿಯಾಗಿ ತೆಗೆದುಕೊಂಡು ನಾವು ಕೂಡ ಜೀವನದಲ್ಲಿ ಮುಂದೆ ಒಂದು ಪಾಸಿಟಿವ್ ಆಗಿ ಮುಂದುವರಿಯಲಿಕ್ಕೆ ಸಹಾಯ ಆಗಲಿ ನಮ್ಮ ಎಲ್ಲರಿಗೆ ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ. ಸೊ ಈ ಉದ್ದೇಶಕ್ಕೆ ಉಪಯುಕ್ತವಾಗುವಂತಹ ಅಥವಾ ಈ ಉದ್ದೇಶಕ್ಕೆ ಆಗುವಂತಹ ಯಾವುದೇ ವ್ಯಕ್ತಿ ಇರಲಿ, ವಿಷಯ ಇರಲಿ, ಅದರ ಬಗ್ಗೆ ನಿಮಗೆ ಯಾವುದಾದ್ರೂ ಒಂದು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಇದ್ದರೆ ನೀವು ಹಿಂದೆ ಸಂಪರ್ಕಿಸಿ. ನಾವು ಅದನ್ನು ಈ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತೇವೆ ಅಂತೇಳಿ ನಾವು ಈ ಮೂಲಕ ನಿಮಗೆ ವಿನಂತಿ ಮಾಡ್ತಾ ಇದ್ದೇವೆ. ನಮಸ್ಕಾರ.